ಯಾವ್ದು ಕೋಗಿಲೆ ಕೇಸ್ ಅಲ್ಲ ಕಲ, ಕಾಗೆ ಕೇಸು ಅಲ್ಲ. ನಾವು ಸೈಟ್ ಅಲಾಟ್ ಮಾಡ್ತೀವಿ ಅಂತ ಎಲ್ಲ ಒದ್ದಾಡ್ತಾ ಇದ್ರೆ ಅಪೋಸಿಷನ್ ಪಾರ್ಟಿಯವರು ಬೇಡ ಬೇಡ ಅಂತ ಕೇಸ್ ಹಾಕ್ತೀವಿ ಅಂತ ಅವರಲ್ಲ. ಮತ್ತೆ ತಡಿಲ್ಲ, ಫೋನ್ ಮಾಡ್ತೀನಿ. ಯಾಕಮ್ಮೆ ಒಳ್ಳೆ ಕೊಟ್ಟಿಗೆಲ್ಲ ಹೊಸ ಕರ ಹಾಕುವಾಗ ಮಗಾಡ್ತದಲ್ಲ, ಹಂಗೆ ಮಗಾಡ್ತಾ ಇದ್ಯಾ? ಅದಕ್ಕೇನೋ ಹೆರಿಗೆ ನೋವು ಅಂತ ಮಗಾಡ್ತದೆ. ನಿನ್ಗಂತ ನೋಗಿ ಬಂದದ ಹೆಂಗೆ? ನಿಮ್ಗೆ ನನ್ನನ್ನು ನೋಡಿದ್ರೆ ತಮಾಷೆ ಮಾಡ್ಬೇಕು ಅನ್ನಿಸ್ತಿದೆ ಅಲ್ವೇನ್ರಿ? ಅಲ್ಲ ಕಣಮ್ಮೆ, ನೀನು ಎಲ್ಲಿ ಹೋಗಿದ್ದೆ, ಎಲ್ಲಿಂದ ಬರ್ತಾ ಇದೆಯಾ, ಅಲ್ಲಿ ಏನು ನಡೀತು ಅಂತ ಗೊತ್ತಾದ್ರೆ ತಾನೇ ನಾನು ಸಮಾಧಾನವಾಗಿ ಮಾತಾಡೋದು. ವಿಷಯನೇ ಗೊತ್ತಿಲ್ಲದೆ ನಾನು ಹೆಂಗೆ ಮಾತಾಡಲಿ ಹೇಳೋ? ಒಳ್ಳೆ ಮೊಕನ ಒಳ್ಳೆ ಗಡ್ಗೆ ಮಾಡ್ಕೊಂಡು ಗುಮ್ಮಂತ ಬತ್ತಿದ್ದಲ್ಲ, ಅದಕ್ಕೆ ತಮಾಷೆ ಮಾಡಿದೆ. ಸರಿ ಬಿಡಪ್ಪ, ತೆಪ್ಪಾಯ್ತು. ಈಗ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳು. ನಾನು ನಮ್ಮ ಮಗ ಸಿದ್ದೇಗೌಡನ ಮನೆಗೆ ಹೋಗಿದ್ದೆ. ಏನಮ್ಮ ಇದು? ನಿನ್ನ ತಲೆಯಲ್ಲಿ ಬುದ್ಧಿ ಆಯ್ತಾ ಏನೈತೆ? ಅಲ್ಲ ಕಣಮ್ಮೆ, ನೀನು ಹಾಕಮ್ಮೆ ಅವಳ ಮನೆ ಬಾಗಿಲಿಗೆ ಹೋಗಿದ್ದೆ. ಓಹೋ, ಮಗ ಕಷ್ಟದಲ್ಲವನೇ ಅಂತ ಗೊತ್ತಾದ ತಕ್ಷಣ ಓಡೋಗ್ಬಿಟ್ಟಿದ್ದಾನೆ ನೋಡಕ್ಕೆ. ಅಲ್ಲ ಕಣಮ್ಮೆ, ನಿಂದು ಏನಿದ್ರು ನಮ್ಮ ಮುಂದೆ ಮಾತ್ರ ಅವನ ಮೇಲೆ ಕೋಪ ಇರೋ ಥರ ತೋರಿಸ್ಕೊಳ್ಳೋದು, ಒಳಗೊಳಗೆ ಉಕ್ಕಿ ಹರಿತದೆ ಪ್ರೀತಿ ಅಲ್ವೇ? ಮತ್ತಿನ್ನೇನ್ರಿ ಮಾಡ್ಲಿ? ಅವನನ್ನ 9 ತಿಂಗಳು ಹೊತ್ತು ಹೆತ್ತು ಸಾಕಿಲ್ವೇನ್ರಿ? ಈಗ ಅವನು ಅವಳು ಸೆರೆಗೆ ಹಿಡ್ಕೊಂಡು ಹೋಗ್ಬಿಟ್ಟ ಅಂತ ನಾನು ಸುಮ್ಮನಿರಕ್ಕಾಗುತ್ತಾ? ಈ ಮನೇಲಿ ಅವನು ರಾಜಿನ ತರ ಇದ್ದ, ಈಗ ಕುಚೇಲನ್ ತರ ಬಾಳ್ತಿದ್ದಾನೆ. ಅದು ನೋಡ್ಕೊಂಡು ಸುಮ್ಮನಿರಕ್ಕಾಗುತ್ತೇನ್ರಿ? ಅದಕ್ಕೆ ಕರೆಯೋಕೆ ಅಂತ ಹೋದ್ರೆ ಅವ್ನು ಎಷ್ಟು ದಿಮಾಕ್ ಅಂತೀರಾ? ನನ್ನ ಹೆಂಡತಿ ಬಂದ್ರೆ ಮಾತ್ರ ಬರ್ತೀನಿ ಅಂತ ಹೇಳ್ದ. ಅತ್ತೆ, ನಾನು ನಿಮ್ಗೆ ಅವತ್ತಿಂದ ಅದನ್ನೇ ಹೇಳ್ತಾ ಇರೋದು. ಸಿದ್ದು ಈಗ ನಮ್ಮ ಮೊದಲಿನ ಸಿದ್ದು ಆಗಿ ಉಳಿದಿಲ್ಲ. ಅವಳನ್ನ ಮದುವೆ ಮಾಡ್ಕೊಂಡ್ಮೇಲೆ ಅವಳು ಅವನನ್ನ ಕಂಪ್ಲೀಟ್ ಆಗಿ ಬದಲಾಯಿಸ್ಬಿಟ್ಟಿದ್ದಾಳೆ. ಅವಳು ಏನೇ ಬದಲಾಯಿಸಿದ್ರು ಅವನು ಬದಲಾಗಲ್ಲ, ನನ್ನ ಮಗನಾಗೇ ಉಳ್ಕೊಂಡಿರ್ತಾನೆ ಅಂತ ಆಸೆಯಿಂದ ಕರೆಯೋಕೆ ಹೋಗಿದ್ದೆ ನೀಲು. ಆದ್ರೆ ಅವನು ತುಂಬಾ ನನಗೆ ನಿರಾಸೆ ಮಾಡಿಬಿಟ್ಟ. ಅಲ್ಲ ರೀ, ನಾವು ಅವ್ನಿಗೇನು ಕಡಿಮೆ ಮಾಡಿದ್ವಿ? ಚಿಕ್ಕ ಮಗ ಅಂತ ನಾವು ಎಷ್ಟು ಪ್ರೀತಿಯಿಂದ ಸಾಕಿಲ್ವಾ? ಈಗ ಅವ್ನು ಬೆಳೆದು ದೊಡ್ಡವನಾಗಿರಬಹುದು, ಆದರೆ ನನ್ನ ಪಾಲಿಗೆ ಅವನು ಇನ್ನೂ ಪುಟ್ಟು ಸಿದ್ದುನೇ ರೀ. ನೋಡಮ್ಮೆ, ಅವನು ಯಾವತ್ತೂ ಅವಳು ಕುತ್ತಿಗೆಗೆ ತಾಲಿ ಕಟ್ಕೊಂಡು ಬಂದೋ ಅವತ್ತೇ ಬದಲಾಗೋದ ಕಣಮ್ಮ. ನಾವು ಯಾರು ಏನು ಹೇಳಿದ್ರು ಅವ್ನ ಕಿವಿ ಮೇಲೆ ಬೀಳಕ್ಕಿಲ್ಲ, ಎಲ್ಲ ಅವಳು ಹೇಳೋದೇ ಬೀಳೋದು. ನೀನು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ತೆಪ್ಪಗಿರೋದನ್ನು ಕಲಿಯಮ್ಮಿ.